ಮನೆಯಲ್ಲಿ ಸರ್ಕಾರಕ್ಕೆ ನಿಧಿ ಕೊಟ್ಟ ಕುಟುಂಬಕ್ಕೆ ಗಿಫ್ಟ್ ನೀಡಲಾಗಿದೆ. ಪ್ರಜ್ವಲ್ ರಿತ್ತಿ ಕುಟುಂಬಕ್ಕೆ ಫ್ರೀ ಸೈಟ್ ಘೋಷಣೆಯನ್ನ ಮಾಡಲಾಗಿದೆ. ಗ್ರಾಮ ಪಂಚಾಯಿತಿಯಿಂದ ಫ್ರೀ ಸೈಟ್ ಘೋಷಣೆ ಮಾಡಲಾಗಿದೆ. ಯಾಕಂದ್ರೆ ಲಕ್ಕುಂಡಿಯ ಮನೆಯಲ್ಲಿ ಒಂದು ಕುಟುಂಬಕ್ಕೆ ಒಂದಷ್ಟು ಒಡವೆಗಳು ಸಿಕ್ಕಿರುತ್ತೆ, ನಿಧಿ ಸಿಕ್ಕಿರುತ್ತೆ. ಅದನ್ನು ನೇರವಾಗಿ ಅವರು ಸರ್ಕಾರಕ್ಕೆ ಒಪ್ಪಿಸಿರ್ತಾರೆ. ಅದಾದ ಬಳಿಕ ಒಂದಷ್ಟು ಬೇಡಿಕೆಗಳನ್ನ ಸರ್ಕಾರದ ಮುಂದಿಟ್ಟಿರ್ತಾರೆ. ನಮಗೆ ಒಂದು ವಿದ್ಯಾಭ್ಯಾಸಕ್ಕೆ ಅನುವು ಮಾಡಿಕೊಡಿ, ಮಗುವಿನ ವಿದ್ಯಾಭ್ಯಾಸಕ್ಕೆ, ಜೊತೆಗೆ ನಮಗೆ ಬೇರೆ ಸೈಟನ್ನು ಕೊಡಿ ಅಥವಾ ಬೇರೆ ಮನೆಯನ್ನ ಕಲ್ಪಿಸಿಕೊಡಿ ಅಂತ ಹೇಳಿ ಮನವಿಯನ್ನ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಈಗ ಸರ್ಕಾರಕ್ಕೆ ನಿಧಿ ಕೊಟ್ಟಂತಹ ಕುಟುಂಬಕ್ಕೆ ಗಿಫ್ಟ್ ನೀಡಲಾಗಿದೆ. ಪ್ರಜ್ವಲ್ ರಿತ್ತಿ ಕುಟುಂಬಕ್ಕೆ ಫ್ರೀ ಸೈಟ್ ಘೋಷಣೆ ಮಾಡಲಾಗಿದೆ. ವಿಶೇಷ ಸಭೆಯನ್ನು ನಡೆಸಿ ಸೈಟ್ ಅನ್ನ ಘೋಷಿಸಿದ್ದಾರೆ ಗ್ರಾಮ ಪಂಚಾಯಿತಿಯವರು. ಮನೆ ನೀಡುವಂತೆ ಒತ್ತಾಯಿಸಿದಂತಹ ನ್ಯೂಸ್ 18, ಇದು ನ್ಯೂಸ್ 18ನ ಬಿಗ್ ಇಂಪ್ಯಾಕ್ಟ್. ಯಾಕಂದ್ರೆ ಪ್ರತಿಯೊಂದು ವಿಚಾರದ ಮೇಲೆ ಸೂಕ್ಷ್ಮವಾಗಿ ಗಮನ ಹರಿಸಿ ವರದಿಯನ್ನ ಬಿತ್ತರಿಸುವಂಥದ್ದು ನ್ಯೂಸ್ 18. ಹಾಗಾಗಿ ನ್ಯೂಸ್ 18ನ ಬಿಗ್ ಇಂಪ್ಯಾಕ್ಟ್ ಇದು. ಪ್ರಜ್ವಲ್ ರಿತ್ತಿ ಕುಟುಂಬಕ್ಕೆ ಈಗ ಫ್ರೀ ಸೈಟ್ ಘೋಷಣೆ ಆಗಿದೆ ಗ್ರಾಮ ಪಂಚಾಯಿತಿಯವರಿಂದ. ಪ್ರಜ್ವಲ್ ರಿತ್ತಿ ಪ್ರಾಮಾಣಿಕತೆಗೆ ಸೈಟ್ ಅನ್ನ ಗಿಫ್ಟ್ ರೂಪದಲ್ಲಿ ನೀಡಲಾಗಿದೆ. ಪ್ರಜ್ವಲ್ ರಿತ್ತಿ ಕುಟುಂಬ ಈಗ ಫುಲ್ ಖುಷಿಯಾಗಿದೆ. ಲಕ್ಕುಂಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೆಂಚಪ್ಪ ಪೂಜಾರಿ ನೇತೃತ್ವದ ಸಭೆಯಲ್ಲಿ ಈ ನಿರ್ಧಾರವನ್ನ ಮಾಡಲಾಗಿದೆ. ಬಡ ಕುಟುಂಬ ನಿವೇಶನ ಮನೆಗಾಗಿ ನ್ಯೂಸ್ 18 ನಿರಂತರ ವರದಿಯನ್ನು ಬಿತ್ತರಿಸಿತ್ತು. ನ್ಯೂಸ್ 18 ವರದಿಗೆ ತಾಯಿ ಕಸ್ತೂರವ್ವ ರಿತ್ತಿ ಕುಟುಂಬಸ್ಥರು ಧನ್ಯವಾದವನ್ನ ತಿಳಿಸಿದ್ದಾರೆ. ಜನವರಿ 26ರಂದು ಜಾಗದ ಪ್ರಮಾಣ ಪತ್ರ ಕುಟುಂಬಕ್ಕೆ ಹಸ್ತಾಂತರ ಕೂಡ ಮಾಡಲಾಗುತ್ತೆ. ಇದು ನ್ಯೂಸ್ 18ನ ಬಿಗ್ ಇಂಪ್ಯಾಕ್ಟ್. ಯಾವಾಗ ಲಕ್ಕುಂಡಿಯ ಮನೆಯಲ್ಲಿ ಅಂದ್ರೆ ಆ ಊರಿನ ಒಂದು ಗ್ರಾಮದಲ್ಲಿ ನಿಧಿಗಳು ಪತ್ತೆ ಆಯಿತು, ಅದಾದ ಬಳಿಕ ಆ ಕುಟುಂಬಸ್ಥರು ಆ ನಿಧಿಯನ್ನ ಸರ್ಕಾರಕ್ಕೆ ಒಪ್ಪಿಸಿರ್ತಾರೆ. ತದಬಳಿಕ ಅವರಿಗೆ ಸರ್ವೆ ಮಾಡುವಂತಹ ನಿಟ್ಟಿನಲ್ಲಿ ಮನೆ ಕೆಲಸಗಳನ್ನ ಕೂಡ ಮುಂದುವರಿಸಬಾರದು ಅಂತ ಹೇಳಿ ನಿರ್ಬಂಧವನ್ನ ಹೇರಿರ್ತಾರೆ. ಗ್ರಾಮ ಪಂಚಾಯಿತಿ ಕಡೆಯಿಂದ ಪ್ರಜ್ವಲ್ ರಿತ್ತಿ ಕುಟುಂಬಸ್ಥರಿಗೆ ಈಗ ಫ್ರೀ ಸೈಟ್ ಅನ್ನ ಘೋಷಣೆ ಮಾಡಲಾಗಿರುವಂಥದ್ದು. ಯಾಕಂದ್ರೆ ಸರ್ಕಾರಕ್ಕೆ ನಿಧಿ ಕೊಟ್ಟಂತಹ ನಿಟ್ಟಿನಲ್ಲಿ ಪ್ರಜ್ವಲ್ ರಿತ್ತಿ ಕುಟುಂಬಕ್ಕೆ ಸೈಟ್ ಅನ್ನ ವಿತರಣೆ ಮಾಡಲಾಗಿದೆ. ಅದರಲ್ಲೂ ಈ ವಿಚಾರದ ಬಗ್ಗೆ ನ್ಯೂಸ್ 18 ನಿರಂತರವಾಗಿ ವರದಿಯನ್ನ ಬಿತ್ತರಿಸಿತ್ತು. ಜೊತೆಗೆ ಅವರಿಗೆ ನಿವೇಶನ ಕೊಡಬೇಕು ಅಥವಾ ಸೈಟ್ ಅನ್ನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಸಮಗ್ರವಾಗಿ ವರದಿಯನ್ನ ಬಿತ್ತರಿಸಿತ್ತು. ಹಾಗಾಗಿ ಈಗ ಒಂದ್ ಕಡೆ ಪ್ರಜ್ವಲ್ ರಿತ್ತಿ ಕುಟುಂಬಸ್ಥರು ಕೂಡ ಫುಲ್ ಖುಷಿಯಾಗಿದ್ದಾರೆ. ನ್ಯೂಸ್ 18 ವರದಿ ಮಾಡಿದ್ದಕ್ಕೂ ಕೂಡ ಧನ್ಯವಾದವನ್ನ ತಿಳಿಸಿದ್ದಾರೆ. ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೆಂಚಪ್ಪ ಪೂಜಾರಿ ನೇತೃತ್ವದ ಸಭೆಯಲ್ಲಿ ಠರಾವು ಮಾಡಲಾಗಿದೆ. ಬಡ ಕುಟುಂಬ ನಿವೇಶನ ಮನೆಗಾಗಿ ನ್ಯೂಸ್ 18 ನಿರಂತರ ವರದಿಯನ್ನ ಮಾಡಿತ್ತು. ನ್ಯೂಸ್ 18 ವರದಿಗೆ ಈಗ ತಾಯಿ ಕಸ್ತೂರವ್ವ ರಿತ್ತಿ ಕುಟುಂಬಸ್ಥರು ಧನ್ಯವಾದವನ್ನ ತಿಳಿಸಿದ್ದಾರೆ. ಜೊತೆಗೆ ಜನವರಿ 26ರಂದು ಜಾಗದ ಪ್ರಮಾಣ ಪತ್ರ ಕುಟುಂಬಕ್ಕೆ ಹಸ್ತಾಂತರಿಸುವುದಕ್ಕೂ ಕೂಡ ಸಿದ್ಧತೆಗಳು ಆಗಿದೆ. ಇನ್ನು ನಮ್ಮ ಪ್ರತಿನಿಧಿ ಸಂತೋಷ್ ಕೊಂಡೂರ ಆ ಒಂದು ಕುಟುಂಬಸ್ಥರನ್ನ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಕಸ್ತೂರವ್ವ ರಿತ್ತಿ ಎಂಬವರ ಮನೆಯಲ್ಲೂ ಕೂಡ ನಿಧಿ ಪತ್ತೆಯಾಗಿತ್ತು. ಪ್ರಜ್ವಲ್ ಅಂತಕ್ಕಂಥ ಬಾಲಕ ಪ್ರಾಮಾಣಿಕತೆಯಿಂದ ಕೂಡ ಸರ್ಕಾರಕ್ಕೆ ನಿಧಿಯನ್ನು ಹಸ್ತಾಂತರ ಮಾಡಿದ. ಸರ್ಕಾರ ಕೂಡ ಭರವಸೆಯನ್ನು ಕೂಡ ಕೊಟ್ಟಿತ್ತು, ಆತನಿಗೆ ಒಂದು ನಿವೇಶನ ಕೊಡ್ತೀವಿ, ಜೊತೆಗೆ ಅವರಿಗೆ ಮುಂದೆ ಜಾಬ್ ಕೂಡ ಕೊಡಿಸ್ತೀವಿ ಅನ್ನೋಂಥ ಮಾತನ್ನು ಕೊಟ್ಟಿದ್ರು. ಆದರೆ ಇವತ್ತು ಸರ್ಕಾರ ಏನು ನುಡಿದಂತೆ ಇವತ್ತು ನಡ್ಕೊಂಡಿರುವಂಥದ್ದು, ಅಥವಾ ಅವರಿಗೆ ಈಗಾಗಲೇ 30% ಸೈಟನ್ನು ಈಗಾಗಲೇ ಅವ್ರಿಗೆ ಆದೇಶವನ್ನು ಕೂಡ ಮಾಡಿರುವಂಥದ್ದು, ಈಗಾಗಲೇ ಕೊಡಲು ಕೂಡ ಈಗಾಗಲೇ ಮುಂದಾಗಿದ್ದಾರೆ. ಅದು ಜನವರಿ 26ರಂದು ಕೂಡ ಅವರಿಗೆ ಹಸ್ತಾಂತರ ಮಾಡಲು ಕೂಡ ಮುಂದಾಗಿದ್ದಾರೆ. ಇವತ್ತು ಸಹ ಗ್ರಾಮ ಸಭೆಯಲ್ಲೂ ಕೂಡ ತೀರ್ಮಾನ ಕೂಡ ಕೈಗೊಳ್ಳಲಾಗಿದೆ. ಇದೇ ವಿಚಾರ ಸಂಬಂಧಪಟ್ಟಂಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಆ ಕುಟುಂಬದ ಸದಸ್ಯರು ಇದ್ದಾರೆ, ಅವರನ್ನ ಮಾತಾಡ್ಸೋಣ. ಅಮ್ಮ, ಸರ್ಕಾರ ಕೂಡ ಹೇಳಿತ್ತು ನಿಮಗೊಂದು ಸೈಟ್ ಕೊಡ್ತೀವಿ ಅಂತೇಳಿ, ಇವತ್ತು ಸೈಟ್ ಕೊಡೋದಕ್ಕೂ ಕೂಡ ಅಲಾಟ್ಮೆಂಟ್ ಆಗಿದೆ, ಏನು ಹೇಳ್ತೀರಿ ಅಮ್ಮ ಅಂತ? ನಮಗೆ ಸಂತೋಷ ಆಗೈತೆ ರೀ, ಕೊಡ್ತೀವಿ ಅಂದಾರ್ರಿ. ನಾಳೆ 26ಕ್ಕೆ ಎಲ್ಲದು ನಿಮ್ಗೆ ಡಿಕ್ಲೇರ್ ಆಗುತ್ತೆ ಅಂತ ಹೇಳಿ ಮನೆ ಕಟ್ಟಿಸ್ಕೊಡೋದು, ಜಗ ಕೊಡೋದು, ಈ ಹುಡುಗನು ಸಾಲಿ ಕಲಿಯೋ ಮಟ್ಟ ಕಲೀಲಿ, ಆಮೇಲೆ ನೌಕರಿದ್ದು
ಅವ್ರಿಗೂ ಒಂದು ಕೊಡ್ತೀವಿ ಅಂದಾರ ರೀ. ಒಂದು ಕಡೆ ಈಗಾಗಲೇ ಜಾಗ ಕೊಡ್ತೀವಿ ಅನ್ನೋದ್ರ ಬಗ್ಗೆ ನೀವು ಸಾಕಷ್ಟು ಅವ್ರ ಮುಂದೆ ಜಾಗ ಕೊಡ್ರಿ ಮನೆ ಕಟ್ಟಿಸ್ಕೊಡ್ರಿ ಅಂತ ಕೇಳ್ತಿದ್ರು. ಇವತ್ತು ಗ್ರಾಮ ಪಂಚಾಯತಿಯಿಂದ ಅಧಿಕೃತವಾಗಿ ಇವತ್ತು ಅಲಾಟ್ಮೆಂಟ್ ಆಗಿರುತ್ತೆ. ಈ ವಿಚಾರ ಸಂಬಂಧಪಟ್ಟಂಗೆ ಏನು ಹೇಳ್ತೀರಿ? ಅದೇನು ಸಂತೋಷ ಆಗೈತೆ ರೀ, ಕೊಡ್ತೀನಿ ಅಂತ ಅಂದಿದ್ದಕ್ಕೆ ನಮ್ಗೆ ಸಂತೋಷ ಐತಿ. ಅವರು ಎಲ್ಲ ಊರಿಗೆ ಮುಖಂಡರೆಲ್ಲರೂ ಕೂಡ್ಕೊಂಡು ಸನ್ಮಾನ ಮಾಡ್ಯಾರ ರೀ. ಅವ್ರಿಗೆ ಸನ್ಮಾನ ಮಾಡಿ ಇಲ್ಲರಪ್ಪ ನಾವು ತೀರ್ಮಾನ ಮಾಡೀವಿ ಕೊಡ್ತೀವಿ ಅಂತಂದು ಎಲ್ಲ ಇದು ಮಾಡಿ ಹೇಳ್ಯಾರ. ಕಾಗದನ ರೆಡಿ ಮಾಡಕತ್ತಾರೆ, ರೆಡಿ ಮಾಡಕತ್ತಾರೆ. ಉತ್ತಾರ ಎಲ್ಲ ರೆಡಿ ಮಾಡಿ ಕೊಡ್ತಾರೆ ರೀ. ಜನವರಿ 26 ಕೊಡ್ತೀನಿ ಅಂತ ಹೇಳ್ಯಾರ. ಮನೆ ಆ್ಯಕ್ಚುಲಿ ಕೋಟ್ಯಾಂತರ ರೂಪಾಯಿ ಬಂಗಾರದ ನಿಧಿಯನ್ನು ಕೂಡ ಕೊಟ್ಟಿದ್ರಿ ಈ ಕುಟುಂಬ. ಈಗಾಗಲೇ ಅದಕ್ಕೆ ಸಾಕಷ್ಟು ಖುಷಿ ಕೂಡ ಏನು ಹೇಳ್ತೀರಿ ಸರ್ ಈಗ ಸರ್ಕಾರದ? ಏನಿಲ್ಲ, ನಮ್ಗೆ ಸಂತೋಷ ಐತ್ರಿ. ಅದಕ್ಕೇನಿದಿಲ್ಲ ರೀ. ಅವ್ರ ಜೀವನ ಚಲೋ ಆದ್ರೆ ಸಾಕ್ರಿ, ಮತ್ತೇನಿಲ್ಲ ರೀ. ಅದಕ್ಕಿಂತ ಹೆಚ್ಚಿಂದ ಯಾವ್ದೈತೆ ರೀ. ಬಡತನದಾಗಿದ್ರೆ ಈಗ ಒಂದು ನೌಕರಿ ಒಂದು ಕೊಟ್ಬಿಟ್ರೆ ಮುಗಿದೋತ್ರಿ. ಅವ್ರ ದಾರ್ಯಾಗ ಅವ್ರು ಇರ್ತಾರೆ. ಸರ್ಕಾರನೂ ಒಂದು ನೆರವು ಕೊಟ್ಟಾಗ ಆಕೈತೆ, ಅವ್ರಿಗೂ ಒಂದು ಇದು ಆಕೈತ್ರಿ. ನೀವು ಕೂಡ ನೋಡ್ತಿದ್ರಿ, ರಿತ್ತಿಯವರ ಕುಟುಂಬ ಅಂದ್ಕೊಳ್ಳೇ ಸಾಕಷ್ಟು ಪ್ರಾಮಾಣಿಕತೆಯಿಂದಾಗಿ ಸರ್ಕಾರಕ್ಕೆ ನಿಧಿ ಕೂಡ ಕೊಟ್ಟಿದ್ರು. ಇವರು ಸಾಕಷ್ಟು ಬೇಡಿಕೆಗಳು ಕೂಡ ಇದ್ದು. ಏನು ಹೇಳ್ತೀರಿ ಸರ್, ಇವತ್ತು ಅವ್ರಿಗೆ ಸೈಟ್ ಕೂಡ ಅಲಾಟ್ಮೆಂಟ್ ಆಗಿದೆ? ಹ್ಞೂ ರೀ, ಇವತ್ತಿನ ಕಾಲದೊಳಗೆ ಒಂದು 100 ರೂಪಾಯಿ ಇದ್ರೂ ಕೂಡ ಸಹಿತ ಬಿಡದಂಥ ಸಂದರ್ಭ. ಆ ರೀತಿ ಒಳಗೆ 100 ಕೋಟಿ ಬೆಲೆ ಬಾಳೋ ವಸ್ತು ಇದ್ರೂ ಕೂಡ ಇದು ನನಗೆ ಬೇಡ, ಇವತ್ತಿನ ಕಾಲದೊಳಗೆ ಇದು ಬೇಡ ಅನ್ನೋ ಅವನ ಪ್ರಾಮಾಣಿಕತೆಗೆ ನಾವು ಬೆಲೆ ಕಟ್ಟಬೇಕಾಗೈತೆ ರೀ ಸರ್. ಆ ರೀತಿ ಒಳಗೆ ಇವತ್ತು ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು ಅನ್ನುವ ರೀತಿ ಒಳಗೆ ಇವತ್ತು ಅವ ಪ್ರಮಾಣಕವಾಗಿ ಇದನ್ನ ನಿಧಿಯನ್ನು ಹಸ್ತಾಂತರ ಗೌರ್ಮೆಂಟಿಗೆ ಗೊಳಿಸ್ಯಾನ್ರಿ. ಆ ಗೌರ್ಮೆಂಟ್ನವ್ರು ಏನು ಕೇಳ್ತಾನ, ಅವ್ರು ಏನು ಕೇಳ್ಕೊಂಡ್ರಂದ್ರೆ ನಮಗೆ ಮನೆಯನ್ನು ಕಟ್ಟಿಸಿ ಕೊಡ್ಬೇಕು, ಜಾಗವನ್ನು ಬೇರೆ ಕಡೆ ತೋರಿಸಿ ಮನೆಯನ್ನು ಕಟ್ಟಿಸ್ಕೊಡ್ಬೇಕು. ಆ ನಂತರ ತಾಯಿ ಮಗನಿಗೆ ಗೌರ್ಮೆಂಟ್ ಜಾಬನ್ನು ಕೊಡ್ಬೇಕಂತ ಅವರು ಸರ್ಕಾರದ ಮುಂದೆ ಬೇಡಿಕೆಯನ್ನು ಇಟ್ಟಿದ್ರಿ ಸರ. ಬೇಡಿಕೆಯನ್ನು ಅವರು ಇಟ್ಟಿದ್ರು. ಆ ರೀತಿ ಒಳಗೆ ಇವತ್ತಿನ ಕಾಲದೊಳಗೆ ಏನಂದ್ರೆ ನುಡಿದಂತೆ ನಡೆಯುವ ಸರ್ಕಾರ ಆಗೈತಿ. ಎಸ್, ಇದೆಲ್ಲವೂ ಕೂಡ ಈ ಒಂದು ಕುಟುಂಬಸ್ಥರ ಮಾತಾಗಿರುವಂಥದ್ದು. ಯಾಕಂದರೆ ನ್ಯೂಸ್ 18 ಕನ್ನಡ ನಿರಂತರವಾಗಿ ಒಂದು ರಿತ್ತಿಯವರ ಕುಟುಂಬದ ಸಮಸ್ಯೆಗಳ ಕುರಿತು ವರದಿಯನ್ನು ಕೂಡ ಪ್ರಸಾರ ಮಾಡ್ತಾ ಇತ್ತು. ಈಗ ಅವರಿಗೆ ಒಂದು ಸೈಟ್ ಕೊಡುವಂಥ ಕೆಲಸವನ್ನು ಈಗಾಗಲೇ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಅವರಿಗೆ ಈ ಮನೆಯನ್ನು ಕಟ್ಟಿಸ್ಕೊಡ್ಬೇಕು, ಆ ಮನೆಯನ್ನು ಕೂಡ ಕಟ್ಟಿಸ್ಕೊಡಲು ಕೂಡ ತೀರ್ಮಾನಗಳು ಆಗ್ತಾ ಇದ್ದಾವೆ. ಹೀಗಾಗಿ ಒಟ್ಟಾರೆಯಾಗಿ ನ್ಯೂಸ್ 18 ಕನ್ನಡ ಒಂದು ನಿರಂತರ ವರದಿಯ ನಂತರ ಇವತ್ತು ಅವರಿಗೆ ಸೈಟ್ ಸಿಗುವಂಥ ಕೆಲಸ ಕೂಡ ಆಗಿರುವಂಥದ್ದು. ಇದು ಈ ಒಂದು ಕುಟುಂಬಕ್ಕೆ ಕೂಡ ಈಗ ಖುಷಿಯನ್ನು ತಂದಿದೆ. ಹೀಗಾಗಿ ನ್ಯೂಸ್ 18 ತಂಡಕ್ಕೆ ಕೂಡ ರಿತ್ತಿಯವರ ಕುಟುಂಬ ಅಭಿನಂದನೆಗಳು ಕೂಡ ಸಲ್ಲಿಸ್ತಾ ಇದ್ದಾರೆ. ಸಂತೋಷ್ ಕೊಣ್ಣೂರ್, ನ್ಯೂಸ್ 18 ಗದಗ. ಐತಿಹಾಸಿಕ ಲಕ್ಕುಂಡಿಯಲ್ಲಿ ಗಗನಕ್ಕೇರಿದೆ ಜಮೀನು ಬೆಲೆ. ಚಿನ್ನದ ನಿಧಿ ಪತ್ತೆ ಆಗಿರುವಂತಹ ಹಿನ್ನೆಲೆ, ಉತ್ಖನನ ಹಿನ್ನೆಲೆ ಜನರ ಬದುಕು ಈಗ ಬಂಗಾರವಾಗ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿ 63ರ ಪಕ್ಕದ ಜಮೀನುಗಳಿಗೆ ಈಗ ಸಖತ್ ಡಿಮ್ಯಾಂಡ್ ಆಗ್ತಾ ಇದೆ. ಯಾಕಂದ್ರೆ ಲಕ್ಕುಂಡಿಯಲ್ಲಿ ಈಗ ನಿಧಿ ಪತ್ತೆಯಾಗಿದೆ. ಹಾಗಾಗಿ ಅದರ ಸುತ್ತಮುತ್ತಲಿನ ಜಾಗಕ್ಕೂ ಕೂಡ ಈಗ ಚಿನ್ನದ ಬೆಲೆ ಬಂದಿದೆ. ಇನ್ನು ನಮ್ಮ ಪ್ರತಿನಿಧಿ ಸಂತೋಷ್ ಕೊಣ್ಣೂರ ಅಲ್ಲಿಂದ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಕಲ್ಯಾಣ ಚಾಲುಕ್ಯರು ಆಳಿದಂತಹ ನಾಡು ಲಕ್ಕುಂಡಿ ಇಲ್ಲಿ ಐತಿಹಾಸಿಕ ಹಿನ್ನೆಲೆ ಹೊಂದಿರೋದ್ರಿಂದ ಇದನ್ನ ವಿಶ್ವ ಪರಂಪರೆಗೆ ಪಟ್ಟಿಗೆ ಸೇರಿಸಬೇಕಂತೇಳಿ ಕೂಡ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇತ್ತು. ಈಗ ಅದನ್ನು ಘೋಷಣೆ ಮಾಡಲು ಕೂಡ ಈಗ ಸರ್ಕಾರ ಮುಂದಾಗ್ತಾ ಇದೆ. ಹೀಗಾಗಿ ಲಕ್ಕುಂಡಿ ಗ್ರಾಮದಲ್ಲಿ ಕೂಡ ನಿಧಿ ಸಿಕ್ಕ ಬೆನ್ನಲ್ಲೇ ಈಗ ಸಾಕಷ್ಟು ಈ ಭಾಗದ ಭೂಮಿಗಳಿಗೆ ಬಂಗಾರದಂತಹ ಬೆಲೆ ಕೂಡ ಈಗ ಸಿಗ್ತಾ ಇದೆ. ದೃಶ್ಯದಲ್ಲೂ ಕೂಡ ನೋಡ್ತಾ ಇರ್ಬೋದು. ಈಗ ನಾವು ರಾಷ್ಟ್ರೀಯ ಹೆದ್ದಾರಿ 63ರ ಹೊರವಲಯದಲ್ಲಿ ಕೂಡ ಇದ್ದೀವಿ. ಇಲ್ಲಿ ಇರ್ತಕ್ಕಂಥ ಅಕ್ಕಪಕ್ಕದ ಏನು ಜಮೀನುಗಳನ್ನಿದ್ದಾವೆ ಇಲ್ಲಿಯೂ ಕೂಡ ಸಾಕಷ್ಟು ಈಗ ಡಿಮ್ಯಾಂಡ್ ಸಹ ಬಂದಿರುವಂಥದ್ದು. ಯಾಕಂದರೆ ಇಲ್ಲಿ ನಾಳೆದು ವಿಶ್ವ ಪರಂಪರೆ ಪಟ್ಟಿಗೆ ಏನಾದರೂ ಸೇರ್ಪಡೆ ಆಗಿಬಿಟ್ರೆ ಇಲ್ಲಿ ಇರ್ತಕ್ಕಂಥ ಭೂಮಿಗಳಿಗೂ ಕೂಡ ಸಾಕಷ್ಟು ಒಂದು ಕೋಟಿ ರೂಪಾಯಿಯಷ್ಟು ಆದಾಯ ಏನು ಬೆಲೆ ಕೂಡ ಸಿಗ್ತಕ್ಕಂಥದ್ದು. ಏನು ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಏನು ಇಲಾಖೆಗಳಾಗಿರ್ಬೋದು ಮತ್ತು ಪ್ರವಾಸೋದ್ಯಮ ತಾಣ ಮಾಡಲು ಕೂಡ ಸಾಕಷ್ಟು ಇಲ್ಲಿ ಬಂದು ಸಾಕಷ್ಟು ಜನರು ಇಲ್ಲಿ ಹೂಡಿಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಈಗಾಗಲೇ ಸಾಕಷ್ಟು ಬೇಡಿಕೆ ಬಂದಿರೋದ್ರಿಂದ ಮೊದಲು ಈ ಒಂದು ಎಕರೆ ಜಮೀನಿಗೆ ಸುಮಾರು 40 ರಿಂದ 50 ಲಕ್ಷ ರೂಪಾಯಿ ಬೆಲೆ ಬಾಳ್ತಾ ಇತ್ತು. ಈಗ ಹೈವೇ ಪಕ್ಕದಲ್ಲಿರ್ತಕ್ಕಂಥ ಜಮೀನುಗಳಿಗೆ 1 ಕೋಟಿ ರೂಪಾಯಿಗೂ ಅಧಿಕ ಬೆಲೆಯನ್ನು ಕೊಟ್ಕೊಂಡು ಈಗ ಕೊಂಡುಕೊಳ್ಳುವಂಥ ಪರಿಸ್ಥಿತಿ ಕೂಡ ಬಂದಿದೆ. ಇದೇ ವಿಚಾರ ಸಂಬಂಧಪಟ್ಟಂಗೆ ನಮ್ಮ ಜೊತೆಗೆ ರೈತರಿದ್ದಾರೆ, ಅವರನ್ನ ಮಾತನಾಡಿಸ್ತಾ ಹೋಗೋಣ. ಸರಿಗ ಈ ಲಕ್ಕುಂಡಿಯನ್ನು ವಿಶ್ವ ಪರಂಪರೆ ಪಟ್ಟಿಗೆ ಸೇರ್ಪಡೆ ಆಗುವಂಥ ಹಿನ್ನೆಲೆಯಲ್ಲಿ ಜೊತೆಗೆ ಇಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಮತ್ತು ಈಗ ಉತ್ಖನನ ಕಾರ್ಯ ಕೂಡ ನಡೀತಾ ಇದೆ. ಹೀಗಾಗಿ ಇಲ್ಲಿ ಭೂಮಿಗಳು ಕೂಡ ಸಾಕಷ್ಟು ಡಿಮ್ಯಾಂಡ್ ಬಂದಿರುವಂಥದ್ದು. ಏನು ಹೇಳ್ತೀರಿ ಸರ್ ಅಂತ? ಹೌದ್ರಿ, ಈಗ ಮೊದಲಾಗ ಇಲ್ಲೇ 30 ಲಕ್ಷ 40 ಲಕ್ಷ ಪರ್ ಎಕರ್ ಇದ್ರು ಇಲ್ಲಿ ಜಮೀನು ರೇಟ್. ಈಗೇನು ವಿಶ್ವ ಪರಂಪರೆ ಲಿಸ್ಟಿಗೆ ಏನು ಸೇರ್ಪಡೆ ಮಾಡ್ತೀವಿ ಅಂತ ರಾಜ್ಯ ಸರ್ಕಾರದವರು ಯಾವಾಗ ಗದಗ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹೇಳಿದ್ರೆ ಈಗ 4-5 ದಿನದಿಂದ ಮತ್ತೆ ದೊಡ್ಡ ವ್ಯಾಪಾರಸ್ಥರು ಅವರೆಲ್ಲ ಇಲ್ಲಿ ಲಕ್ಕುಂಡಿ ಗ್ರಾಮಕ್ಕೆ ಭೇಟಿ ಕೊಡಕತ್ತಾರ. ಈಗ ರೇಟೂ ಅದ್ರ ಡಬಲ್ ಆಗಿ ಹೋಗೈತ್ರಿ. ಈಗ 1,90,00,000, 1,10,00,000, 1,20,00,000, 1,20,00,000 ತನ ಇದ ವಾರದಾಗ ನಮ್ಮ 3-4 ಹೊಲ ಆಸ್ತಿ ಖರೀದಿನೂ ಆಗ್ಯಾವ. ಈಗ
ನೋಂದಣಿಗೂ ಹೋಗ್ಯಾವ ಈಗ ಎಲ್ಲ ಕೋಟಿ ದಾಟಿ ಹೋಗ್ಯಾವ್ರಿ ಈಗ ರೇಟನ್ನು ಜಂಪ್ ಆಗೈತಿ ಇಲ್ಲಿ ಎಲ್ಲ ಈಗ ಭೂಮಿ ರೇಟ್ ಆಮೇಲೆ ರೋಡಿಗೆ ಹಚ್ಚಿರ್ತಕ್ಕಂಥ ಭೂಮಿ ಎಲ್ಲ ನೀರಾವರಿ ಪ್ರದೇಶ ಅದಾವೆ ಈಗ ನೀವು ನೋಡಿದ್ರಲ್ಲ ಎಲ್ಲ ಇಷ್ಟು ನೀರಾವರಿ ಅದಾವೆ ಆಮೇಲೆ ನಮ್ಮಲ್ಲೆಲ್ಲ ಕೆರೆ ನೀರು ತುಂಬಿಸೋ ವ್ಯವಸ್ಥೆ ಅದು ಮಾಡೋದಕ್ಕೆ ನೀರಾವರಿನೂ ನಮಗೇನು ತೊಂದರೆ ಇಲ್ಲ ಹಿಂಗಾಗಿ ಭೂಮಿ ರೇಟ್ ಆಟೋಮೆಟಿಕ್ ಹೆಚ್ಚಾಗೈತಿ ಈಗ ಸ್ವಲ್ಪ ದೊಡ್ಡ ದೊಡ್ಡ ಹೋಟೆಲ್ಸು 3 ಸ್ಟಾರ್ ಹೋಟೆಲ್ ಹೋಟೆಲ್ನವರು ಆಮೇಲೆ 3 ಸ್ಟಾರ್ ಹೋಟೆಲ್ನವರು ದೊಡ್ಡ ಅಗರ್ಭ ಶ್ರೀಮಂತರು ವ್ಯಾಪಾರಸ್ಥರು ಏನೈತಿ ಅಡ್ಡಾಡಕತ್ತಾರೆ ಈಗ ಆಲ್ರೆಡಿ ಇಲ್ಲೇ ಅಡ್ಡಾಡಿ ಜಮೀನು ಖರೀದಿ ಮಾಡೋ ಪ್ರಯತ್ನನೂ ಮಾಡಕತ್ತಾರೆ ಈಗ ಕೆಲವೊಂದು ಖರೀದಿನೂ ಮಾಡ್ಯಾರ ಈಗ ನೋಂದಣಿಗೆ ಹೋಗ್ಯವ್ರಿಗೆ ಆಗಾಕತ್ತೆ ಅಭಿವೃದ್ಧಿಗೆ ಸಾಕಷ್ಟು ಇದು ಉತ್ತೇಜನ ಕೊಟ್ಟಾರ ಸರ್ಕಾರದವ್ರು ಕೊಟ್ಟಾರ ಜನರೂ ಅಭಿವೃದ್ಧಿ ಆಕ್ಕಾರ ಇದರಿಂದ ಈಗ ಭೂಮಿ ರೇಟ್ ಇರ್ತಂದ್ರೆ ಏನು ರೋಡಿಗೆ ಹಚ್ಚಿದ್ದು ಆಮೇಲೆ ರೋಡ್ ಒಳಗಿದ್ದವ್ರಿಗೆ ಆದ್ರೂ ರೇಟ್ ದೊಡ್ಡದಾಯ್ತು ಈಗ ಅದಾದ್ರೆ 25-30 ಲಕ್ಷದ ಒಳಮೆ ಇದ್ದಿದ್ದು ಈ ಹೊರಮೆ ಇದ್ದದ್ದು ಕೋಟಿ ಗಂಟಲೆ ಅದಾವು ಅದಕ್ಕೆ ಹಚ್ಕೊಂಡು ಮತ್ತು ಒಳಮೆ ಇದ್ದಂಥ ಏನು ಜಮೀನು ಅದಾವು ಅವಕ್ಕೂ ಒಳ್ಳೆ ರೇಟ್ ಈಗ ದೊರಕೈತಿ ಅಂತ ಹೇಳಕ್ಕೆ ಬಂದೈತ್ರಿ ಭೂಮಿಗೆ ಬಂಗಾರದ ಬೆಳೆನ ಸಿಕ್ಕತಿ ಈಗ ಏನು ಹೇಳ್ತೀರಿ ರೈತರಾಗಿ ಇಲ್ಲಿ ಹೆಂಗಿದೆ ಇವತ್ತಿನ ರೇಟು ಈಗಾಗಲೇ ಏನು ಹೇಳ್ತೀರಿ ಅಂತ ಇಲ್ಲಿ ಚುನಾಕಲಿಗೆ ಈಗ ಉತ್ಖನನ ಸಲುವಾಗಿಂದಾಗ ಇಲ್ಲಿ ಭೂಮಿ ರೇಟಿನೂ ಹೆಚ್ಚಾಗೈತೆ ರೀ ಆಂತರ ಭೂಮಿನೂ ನಮ್ಗೆ ಬೇಕಂದ್ರೆ ಸಿಗಂಗಿಲ್ಲ ರೀ ಆ ನಮೂನೆ ಆಗೈತಿ ಬೇಕು ನಂಗೆ ಭೂಮಿ ಬೇಕಂದ್ರೆ ಸಿಗಂಗಿಲ್ಲ ರೀ ರೇಟ್ ನೋಡ್ರಿ ಕೋಟಿಗಟ್ಟಲೆ ಐತಿ ಇದೆಲ್ಲವೂ ಕೂಡ ಲಕ್ಕುಂಡಿ ಗ್ರಾಮದ ರೈತರ ಮಾತಾಗಿರುವಂಥದ್ದು. ಸಂತೋಷ್ ಕೊಣ್ಣೂರು, ನ್ಯೂಸ್ 18 ಗದಗ.